ಕಲಬುರಗಿಯಲ್ಲಿ ಅಂಧ ಕಾನೂನು ನಡೆಯುತ್ತಿದೆ. ರಾಜ್ಯದ ವಿಪಕ್ಷ ನಾಯಕರ ವಿರುದ್ಧ ಅಟ್ರಾಸಿಟಿ ಪ್ರಕರಣ ದಾಖಲಿಸಿದ್ದನ್ನು ಖಂಡಿಸಿ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಅವರು ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆ ಪೊಲೀಸ್ ಅಧಿಕಾರಿಗಳು ಬಿಜೆಪಿ ನಾಯಕರ ಮೇಲೆ 3 ಗಂಟೆಯಲ್ಲಿ ಪ್ರಕರಣ ದಾಖಲಿಸುತ್ತಾರೆ. ಬಿಜೆಪಿ ನಾಯಕರ ಕೊಲೆ, ಬೆದರಿಕೆ, ದರೋಡೆಗಳ ಬಗ್ಗೆ ಪ್ರಕರಣ ದಾಖಲಿಸೋ ಹೋದರೆ FIR ಮಾಡಲ್ಲ. ನಾವು ನ್ಯಾಯಾಲಯದಿಂದ ಪ್ರಕರಣ ದಾಖಲಿಸಬೇಕು. ಅಂದರೆ ಕಾಂಗ್ರೆಸ್ನವರು ಪ್ರಕರಣ ಹಾಕಿದ ತಕ್ಷಣ FIR ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅಟ್ರಾಸಿಟಿ ಕೇಸ್ ಹಾಕಬೇಕಾದ್ರೆ ಅದಕ್ಕೆ ಕೆಲವೊಂದು ಗೈಡ್ಲೈನ್ಸ್ಗಳಿರುತ್ತವೆ. ಅದರಂತೆ ಪ್ರಕರಣಗಳನ್ನು ಹಾಕಬೇಕು. ಸುಳ್ಳು ಅಟ್ರಾಸಿಟಿ ಕೇಸ್ ಹಾಕಿ ಬಿಜೆಪಿ ನಾಯಕರಿಗೆ ಹತ್ತಿಕ್ಕುವ ಕೆಲಸ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. BG ಪಾಟೀಲ್ ಅವರಿದ್ದಾರೆ, ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಅಶೋಕ್ ಬಗ್ಲಿ ಅವರು ಮತ್ತು ಚಂದು ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಮಾಜಿ ಅಧ್ಯಕ್ಷರಾದಂಥ ನಮ್ಮ ಶಿವರಾಜ್ ಪಾಟೀಲ್ ರದ್ದೇವಡ್ಗಿ ಅವರು, ಅಂಬಾರಾಯ ಅಷ್ಟಿಗಿ ಅವರು, ಮತ್ತು ಅವ್ವಣ್ಣ ಮ್ಯಾಕೇರಿ ಅವರು, ಧರ್ಮಣ್ಣ ಇಟ್ಗಾ ಅವರು, ಹಾಗೆ ನಮ್ಮ ದಿಲೀಪ್ ಪಾಟೀಲರು ಮತ್ತು ಶರಣಪ್ಪ ತಳವಾರ್ ಅವರು ನಮ್ಮ ಜೊತೆಗೆ ಇವತ್ತಿನ ಮಾಧ್ಯಮದ ಗೋಷ್ಠಿಯಲ್ಲಿದ್ದಾರೆ. ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಮತ್ತೊಮ್ಮೆ ಈ ಒಂದು ಮಾಧ್ಯಮ ಗೋಷ್ಠಿಗೆ ಸ್ವಾಗತ ಕೋರ್ತಾ, ಕಲಬುರಗಿಯಲ್ಲಿ ನಡೀತಾ ಇರುವಂಥ ಅಂಧ ಕಾನೂನಿಗೆ ಮತ್ತೊಂದು ಸಾಕ್ಷಿ. ಕಾನೂನಿನ ಬಗ್ಗೆ ಪೊಲೀಸ್ ಅಧಿಕಾರಿಗಳು ನಡ್ಕೊಳ್ತಾ ಇರತಕ್ಕಂಥ ವರ್ತನೆಗೆ ತೀವ್ರವಾದಂಥ ನಾವು ಖಂಡನೆ ಇದೆ. ಕಲಬುರಗಿ ಜಿಲ್ಲೆಯಲ್ಲಿ ಎಷ್ಟು ಯಾವ್ಯಾವ ಪೊಲೀಸ್ ಸ್ಟೇಷನ್ನಲ್ಲಿ ಎಷ್ಟೆಷ್ಟು ಜನ ಕೊಲೆ, ಸುಲಿಗೆ, ಅತ್ಯಾಚಾರ, ಕಳ್ಳತನ, ಮೋಸ, ದಗ, ವಂಚನೆ ಈ ಒಂದು ಪ್ರಕರಣಗಳನ್ನು ದಾಖಲೆ ಮಾಡಲಿಕ್ಕೆ ಹೋದರೆ 16 ದಿವಸಗಳ ಕಾಲ ಕೇಸನ್ನು ತಗೊಳ್ಳದೇನೆ ಒಂದು ಪೊಲೀಸ್ ಸ್ಟೇಷನ್ನಿಂದ ಇನ್ನೊಂದು ಪೊಲೀಸ್ ಸ್ಟೇಷನ್ಗೆ ಸುತ್ತಾಡಿಸ್ತಕ್ಕಂಥ ಈ ಕಲಬುರಗಿಯ ಪೊಲೀಸರು, ಇವರಿಗೆ ಎಲ್ಲಿ ಯಾವಾಗ ಜ್ಞಾನೋದಯ ಆಯಿತೋ ಗೊತ್ತಿಲ್ಲ. ಒಬ್ಬ ವ್ಯಕ್ತಿ ಬರ್ತಾನೆ, 3 ಗಂಟೆಗೆ ಬಂದು ಒಂದು ಕೇಸ್ ಕೊಡ್ತಾನೆ. ಆತ ಏನು ಹೈಕೋರ್ಟಿನ, ಸುಪ್ರೀಂ ಕೋರ್ಟಿನ ಲಾಯರ್ ರೀತಿಯಲ್ಲಿ ಕಲಂಗಳನ್ನು ಹೇಳ್ತಾನೆ. ಅದನ್ನು 4 ಗಂಟೆಗೆ ಇವರು FIR ಮಾಡಿ ಹೈಕೋರ್ಟಿಗೆ ಕಳಿಸ್ತಾರೆ, ಕೋರ್ಟಿಗೆ ಕಳಿಸ್ತಾರೆ ಪೊಲೀಸರು. ಅಬ್ಬಾ, ಎಂಥ ಪೊಲೀಸರು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ. ಇದು ಈ ರೀತಿ ಜನ ಕೇಸ್ ಕೊಟ್ಟ ಕೂಡಲೇ 1 ಗಂಟೆ ಒಳಗಾಗಿ ಸೆಕ್ಷನ್ ಸಮೇತ FIR ಮಾಡಿ ಕೋರ್ಟಿಗೆ ಕಳಿಸುವಂಥದ್ದು ನೋಡಿದರೆ ಇದೊಂದು ರಾಮರಾಜ ಆಗಬೇಕಾಗಿತ್ತು, ರಾಮರಾಜ ಆಗಬೇಕಾಗಿತ್ತು ಕಲಬುರಗಿ. ಇಲ್ಲಿ ದಿನ ಬೆಳಿಗ್ಗೆದ್ದು ಏನು ನಡೀತಾ ಇದೆ ಕಲಬುರಗಿನಲ್ಲಿ ನಾವೇ ನೋಡಿದ್ವಿ. ನಮ್ಮ ನಾಯಕರ ಮೇಲೆ ಸುಪಾರಿ ಕೊಟ್ಟಿದ್ದಾರೆ, FIR ಮಾಡಿ ಅಂದರೆ ನಮ್ಮನ್ನು ಕೂಡ ಹಾಕಿದ್ರು. ಎಷ್ಟೋ ದಿನಗಳಾದರೂ ಕೂಡ FIR ಮಾಡೋಂಥ ಪ್ರಮೇಯ ತಗೊಳ್ಳಿಲ್ಲ. ನಮ್ಮ ಶಾಸಕರು, ದಲಿತ ಶಾಸಕರು ಬಸವರಾಜ್ ಮತ್ತಿಮೂಡವರು, ನಮ್ಮ ಜಿಲ್ಲಾಧ್ಯಕ್ಷರು ಚಂದು ಪಾಟೀಲ್ರು, ಅವ್ರ ಮೇಲೆ ಸುಪಾರಿ ಕೊಟ್ಟಿದ್ದಾರೆ ಅಂತ ಹೇಳಿದರು. ಕೇಸ್ ತಗೊಳ್ರಿ ಅಂತ ಹೇಳಿದ್ವಿ. ನಾವೆಲ್ಲ ಹೋಗಿದ್ವಿ, ಶಾಸಕರು, ಮಾಜಿ ಶಾಸಕರು. ಪೊಲೀಸ್ ಸ್ಟೇಷನ್ಗೆ ಹೋದರೆ ಏನು ಬ್ರಹ್ಮಾಂಡ ಅವ್ರದ್ದು ಏನು ಪೂರ ಇಡೀ ಲೆಕ್ಚರ್ ಕೊಟ್ಟರು. ರಾತ್ರಿ ಎಲ್ಲ ನಮ್ಮನ್ನು ಅಲ್ಲೇ ಕೂಡೋ ಹಂಗೆ ಮಾಡಿದರು. FIR ಮಾಡಲೇ ಇಲ್ಲ ಕೊನೆಗೂ. ಎಷ್ಟು ಜನ ಬಲವಂತದಲ್ಲಿ ತಮ್ಮ ಹೊಲಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಜನ ನಮ್ಮನ್ನು ಬಿಡಿಸ್ಕೊಡಿ, ನಮ್ಮನ್ನು ಹೊಡಿತಾ ಇದ್ದಾರೆ, ಬಡಿತಾ ಇದ್ದಾರೆ ಅಂತೇಳಿ 16 ಜನ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ ಕಲಬುರಗಿ ಜಿಲ್ಲೆಯಲ್ಲಿ ಹೋದರೆ ಇವತ್ತು ಕೂಡ FIR ಆಗಲಿಲ್ಲ. ಒಬ್ಬ ಪಾಪ ಮಡಿವಾಳನ್ನಂಥ ವ್ಯಕ್ತಿ, ಅವನು ಮರ್ಮಾಂಗಕ್ಕೆ ಕರೆಂಟ್ ಕೊಟ್ಟು ಶಾಕ್ ಕೊಟ್ಟರು, ಏನು ಆ್ಯಕ್ಷನ್ ಆಗಲಿಲ್ಲ. ಎಷ್ಟು ಕಳ್ಳತನಗಳು ನಡೀತಾ ಇದೆ ರೀ. ದಿನ ಬೆಳಿಗ್ಗೆ ಎದ್ದರೆ ಒಂದು ತಾಲೂಕಿನಲ್ಲಿ ಕಳ್ಳತನ ನಡೀತದೆ. ಬೈಕ್ ಕಳ್ಳತನ, ಸರಗಳ್ಳತನ, ಮನೆಗಳ್ಳತನ ಸರಾಗವಾಗಿ ನಡೀತಾ ಇದೆ. FIR ಕೊಡಕ್ಕೆ ಹೋದರೆ FIR ಯಾಕೆ ಕೊಡ್ತೀರಿ, ನಾವೆಲ್ಲ ಮಾಡ್ತೀವ್ರಿ. ಪೊಲೀಸರು ಹೇಳ್ತಾರೆ ಇದನ್ನು, ನಾವೆಲ್ಲ ಮಾಡ್ತೀವಿ ತಗೊಳ್ರಿ.
ಎಷ್ಟು ಕಡೆ ಕೊಲೆ ಮಾಡಲಿಕ್ಕೆ, ಮರ್ಡರ್ ಮಾಡಲಿಕ್ಕೆ ಹೊಡೆಪೇಟಾಗಿದ್ದಾವೆ, ತಲೆ ತೂತು ಬಿದ್ದಿದೆ, ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅವ್ರ ಮೇಲೆ ಕೇಸ್ ತಗೊಳ್ರಿ ಅಂದ್ರೆ ಇರ್ಲಿ ನೀವು ಮೊದಲು ಮುಗಿಸ್ರಿ. ಯಾಕಂದರೆ ಕಾಂಗ್ರೆಸ್ನವ್ರದ್ದು ಫೋನ್ ಬರಬೇಕು, ಹೊಡೆಸ್ಕೊಂಡವ್ ಕಾಂಗ್ರೆಸ್ನವನ ಬೇರೆ ಪಾರ್ಟಿನವನ ಅಂತ ಹೇಳಬೇಕು. ಅದಾದ ಮೇಲೆ ಯಾರು ಕೇಸ್ ಮೊದಲು ತಗೋಬೇಕು ಅಂತ ವಿಚಾರ ಮಾಡ್ತಾರೆ ಪೊಲೀಸರು. ಪ್ರಕರಣಗಳೇ ದಾಖಲೆ ಆಗೋದಿಲ್ಲ. ಯಾಕೆ? ಕಾಂಗ್ರೆಸ್ ನಾಯಕರ ಅಣತಿ ಬರಬೇಕಲ್ಲಿ, ಯಾರು ಕೇಸ್ ಮೊದಲು ತಗೋಬೇಕು FIR ಅಂತ. ಇದು ಕಲಬುರಗಿನಲ್ಲಿ ಅವ್ಯಾಹತವಾಗಿ ನಡೀತಾ ಇದೆ. ಒಬ್ಬ ದಲಿತ ಮುಖಂಡ ಅಂಬಾರಾಯ ಅಸ್ಗಿ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ನಡೀತದೆ, ಕೇಸ್ ಕೊಡ್ತಾರೆ, FIR ಆಗೋದಿಲ್ಲ. ಏನು ಪಾಪ ಇವರೇ ಅಲ್ಲಿ ಪೊಲೀಸ್ ಅಧಿಕಾರಿಗಳಲ್ಲಿ ಕುಂತು ಕೇಳಿದ್ರು ನೋಡಿದ್ರೋ ಗೊತ್ತಿಲ್ಲ. ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ, ನಾನು ಅಲ್ಲಿದ್ದೆ, ಕೃತ್ಯ ನಡೆದ ಸ್ಥಳದಲ್ಲಿ ನಾನು ಸಾಕ್ಷಿಯಾಗಿದ್ದೆ ಅಂತ ಹೇಳ್ತಾರೆ. ಅದನ್ನು ನಂಬುತ್ತಾರೆ. 3 ಗಂಟೆಗೆ ಅವನು ಬಂದು ಹೇಳ್ದ, 3:30 ಗಂಟೆಗೆ ಇವರು FIR ಮಾಡಿದ್ರು, 4 ಗಂಟೆಗೆ ಕೋರ್ಟಿಗೆ ಹೋಗುತ್ತೆ. ದಲಿತರಿಗೆ ರಕ್ಷಣೆ ಕೊಡಬೇಕಾದಂಥ ಕಾನೂನು, ದಲಿತರ ರಕ್ಷಣೆಗೆ ಬಳಸಬೇಕಾದಂಥ ಕಾನೂನು ಯಾರೋ ಪುಡಾರಿಗಳು ಕೊಡ್ತಾರೆ ಅನ್ನುವಂಥದ್ದಕ್ಕೆ ಬೇರೆ ಬೇರೆ ಸಿಕ್ಕ ಕೇಸ್ಗಳಲ್ಲಿ ಅಟ್ರಾಸಿಟಿ ಕೇಸ್ಗಳನ್ನು ಮಾಡಿದರೆ, ಸುಳ್ಳು ಕೇಸ್ಗಳನ್ನು ದಾಖಲು ಮಾಡಿದರೆ, ನಿಜವಾಗಿ ಯಾರು ತುಳಿತುಕೊಳ್ಳುವಂಥ ದಲಿತಿದ್ದಾರೆ, ಯಾರಿಗೆ ಅತ್ಯಾಚಾರ ಅನಾಚಾರ ಅಂತ ದಲಿತರಿಗೆ ಸೇಫ್ ಗಾರ್ಡ್ ಆಗಬೇಕಾದಂಥ ಕಾನೂನನ್ನು ದಜ್ಜೆ ಉಡಾಯಿಸ್ತಾ ಇದ್ದಾರೆ ಇಲ್ಲಿನ ಪೊಲೀಸರು. ಯಾರೋ ಒಬ್ರು ಬಂದು ಕೊಡ್ತಾರೆ FIR. ರವಿಕುಮಾರ್ ಅವರು, ರವಿಕುಮಾರ್ ಅವರು ಇವತ್ತು ಈ ರೀತಿ ಜಾತಿ ನಿಂದನೆ. ಸ್ವಾಮಿ ಪೊಲೀಸರೇ, ನೀವೆಲ್ಲ ಓದ್ಕೊಂಡಿದ್ರಿ? ಯಾವ ಕಾನೂನು? ಜನರಿಗೊಂದು ಕಾನೂನು, ನಿಮ್ಗೊಂದು ಕಾನೂನಾ? ನನಗೆ ಇಲ್ಲಿ ಗೊತ್ತಾಗತ್ತೆ, ಇವರು FIR ಪೂರ್ವ ನಿಯೋಜಿತ. ಇವರೇ ವ್ಯಕ್ತಿಯನ್ನು ಕರೆಸ್ತಾರೆ, ಬನ್ನಿ ಈ ಕಾಲಮ್ ಹಾಕಿ ಬರೆದು ಕೊಡ್ರಿ, ನಾವೊಂದು FIR ಹಾಕ್ತೀವಿ. ಅಂದರೆ ಏನು ನಡೀತಾ ಇದೆ ಇಲ್ಲಿ? ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ನಿಮಗೆ ಗೌರವ ಬರ್ತಿತ್ತು. ಅಂಬಾರಾಯ ಅಸ್ಗಿ ಅವ್ರ ಮೇಲೆ ಹಲ್ಲೆ ನಡೆದಂಥ ಸಂದರ್ಭದಲ್ಲಿ ತಕ್ಷಣ FIR ಆಗಬೇಕಾಗಿತ್ತು, ಸಂಬಂಧಪಟ್ಟವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು. ನಿಮಗೆ ಗೌರವ ಬರ್ತಿತ್ತು. ನಮ್ಮ ವಿರೋಧ ಪಕ್ಷದ ನಾಯಕ ನಾರಾಯಣ ಸ್ವಾಮಿ ಅವರನ್ನು ಕೂಡಿ ಹಾಕಿರ್ತಕ್ಕಂಥ ಇನ್ಸ್ಪೆಕ್ಟರ್ PSI ಸಂಬಂಧಪಟ್ಟಂಥ DSP ಅವರನ್ನು ಸಸ್ಪೆಂಡ್ ಮಾಡಿದರೆ ನಿಮ್ಗೆ ಗೌರವ ಬರ್ತಿತ್ತು. ನಿಮ್ಮ ಹಿಂಬಾಲಕರು ಹೇಳ್ತಾರೆ, ಮುಖ್ಯಮಂತ್ರಿ ಆಗ್ತಕ್ಕಂಥ ಗತ್ತಿದೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ, ನಾವು ಸ್ವಾಗತ ಮಾಡ್ತೀವಿ ರೀ. ಖರ್ಗೆ ಅವರು ಆಗಲಿ, ದೊಡ್ಡ ಖರ್ಗೆ ಅವರೇ ಮೊದಲು ಮುಖ್ಯಮಂತ್ರಿ ಆಗಲಿ ಅಂತ ನಾವು ಬಯಸಿದ್ದೀವಿ. ನಮ್ಮ ಜಿಲ್ಲೆಗೆ ಮುಖ್ಯಮಂತ್ರಿ ಬರ್ತದೆ ಅಂದರೆ ನಾವ್ಯಾಕೆ ಬೇಡಣ್ಣ ರೀ? 50 ವರ್ಷ ದುಡ್ದಂಥ ದೊಡ್ಡ ಖರ್ಗೆ ಅವರನ್ನೇ ಈ ಕಾಂಗ್ರೆಸ್ಸು ಮುಖ್ಯಮಂತ್ರಿ ಮಾಡಿಲ್ಲ. ನೀವು ಹಗಲುಗನಸಿನಲ್ಲಿ ಇರಬೇಡಿ. ನಿಮ್ಮಲ್ಲಿ ಆ ತಾಕತ್ತಿದೆ ಅಂತ ಹೇಳಿದರೆ ಎಲ್ಲರನ್ನ ತೆಗೆದುಕೊಂಡು ಹೋಗಂತ ಮನೋಭಾವ ಮೊದಲು ಇರಬೇಕು. ನಾವು ಸ್ವಾಗತ ಮಾಡ್ತೀವಿ ಪ್ರಿಯಾಂಕಾ ಖರ್ಗೆ ಅವರು ಮುಖ್ಯಮಂತ್ರಿ ಆದರೆ, ನಾವ್ಯಾಕೆ ಬೇಡ ಅನ್ನೋಣ? ಆದರೆ ದಲಿತ ಮುಖ್ಯಮಂತ್ರಿಯನ್ನು ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಮಾಡೋದೇ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿದ್ದ ಅದೇ ಅನ್ಯಾಯ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋತಂಥ ಸಂದರ್ಭದಲ್ಲಿ ಲಾರ್ಡ್ ಮೌಂಟ್ ಬೆಟನ್ ಅವ್ರ ಪತ್ನಿಗೆ ಪತ್ರ ಬರೆದು ಹೇಳ್ತಾರೆ. ಯಾರು? ಆಗಿನ ಪ್ರಧಾನಮಂತ್ರಿ ನೆಹರು ಖುಷಿಯನ್ನು ಹಂಚ್ಕೊಳ್ತಾರೆ. ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಸೋಲಿಸಿದ್ದೀವಿ, ಲೋಕಸಭೆಗೆ ಬರದಂತೆ ತಡೆದ್ವಿ. ಇದು ಕಾಂಗ್ರೆಸ್ಸಿನ ಚಾಳಿ. ದಲಿತರಿಗೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಿಡ್ತಾರಾ? ಬಿಡೋದಿದ್ರೆ ಈಗ ಸಂಪೂರ್ಣ ಬಹುಮತ ಇದೆ, ದೊಡ್ಡ ಖರ್ಗೆ ಅವರನ್ನೇ ಮುಖ್ಯಮಂತ್ರಿ ಮಾಡ್ರಿ, ನಾವು ಬೆಂಬಲ ಕೊಡ್ತೀವಿ ರೀ. BJP ಅವರು 135 ಸೀಟ್ ಇದೆ ಅಲ್ಲ ನಿಮಗೆ. ಯಾವತ್ತೂ ಕೂಡ ದಲಿತರಿಗೆ ಈ ಕಾಂಗ್ರೆಸ್ ಎಂದೂ ಕೂಡ ಏನನ್ನು ಮಾಡಲಿಲ್ಲ. ಇವತ್ತು ನಾರಾಯಣ ಸ್ವಾಮಿ ಅವರು ದಲಿತರು, ಒಬ್ಬ ವಿರೋಧ ಪಕ್ಷದ ನಾಯಕರು, ಕಷ್ಟದಿಂದ ಬೆಳೆದಂಥವ್ರು, ಗೋಲ್ಡನ್ ಸ್ಪೂನನ್ನು ಇಟ್ಕೊಂಡು ಬೆಳೆದಂಥವ್ರು ಅಲ್ಲ ಅವರು. ಅವರನ್ನು ಕೂಡಿ ಹಾಕಿದವ್ರಿಗೆ ನೀವೇನು ಮಾಡಿದ್ರಿ? ಇನ್ನೂ ಮುಖ್ಯಮಂತ್ರಿಗಳ ಪದಕಕ್ಕೆ ಶಿಫಾರಸು ಮಾಡ್ತಿರ್ಬೇಕು ನೀವು ಮೋಸ್ಟ್ಲಿ ಅವರನ್ನು. ಯಾಕೆಂದರೆ ನಿಮ್ಮ ಮಾತುಗಳನ್ನು ಕೇಳ್ತಾರಲ್ಲ ಅವರು. ಅವರನ್ನು ಸಸ್ಪೆಂಡ್ ಮಾಡಿದರೆ ನಿಮಗೆ ಗೌರವ ಬರುತ್ತೆ ಖರ್ಗೆ ಅವರೇ. ಈ ರೀತಿಯ ಸುಳ್ಳು ಕೇಸುಗಳನ್ನು ತಡೆ ಹಿಡಿದೇ ಇದ್ದರೆ
ಪೊಲೀಸ್ ಅಧಿಕಾರಿಗಳಿಗೆ ಏನೂ ಆಗೋದಿಲ್ಲ, ಗೌರವ ಹೋಗೋದು ನಿಮ್ಮ ಸರ್ಕಾರದ್ದು, ನೀವು ಉಸ್ತುವಾರಿ ಸಚಿವರು ನಿಮ್ಮದು. ದಲಿತರ ರಕ್ಷಣೆಗೆ ಬಳಸಬೇಕಾದಂಥ ಅಟ್ರಾಸಿಟಿ ಕೇಸ್ ವಿರೋಧ ಪಕ್ಷದ ನಾಯಕರ ವಿರೋಧ ಮಾಡಿದ್ದಾರೆ ಅನ್ನೋದಕ್ಕೆ ಅವ್ರ ಮೇಲೆ ನೀವು ಕೇಸ್ ಹಾಕೋದಾದ್ರೆ ಈ ಅಟ್ರಾಸಿಟಿ ಕೇಸಿಗೆ ಏನಾದರೂ ಬೆಲೆ ಇದೆಯಾ? ಇದು ದುರ್ಬಳಕೆ ಅಲ್ವಾ? ಹೌದ್ರಿ, ನಮ್ಮ ರವಿಕುಮಾರ್ ಅವರು ಹೇಳಿದರು, ಯಾವುದೋ ಬರದಲ್ಲಿ ನಾವು ವಿಷಾದ ವ್ಯಕ್ತಪಡಿಸ್ತೇನೆ, ಜಿಲ್ಲಾಧಿಕಾರಿಗಳ ಮನಸ್ಸಿಗೆ ನೋವಾಗಿದ್ರೆ. ಅವರೇನು ಜಿಲ್ಲಾಧಿಕಾರಿಗಳಿಗೆ ಮನಸ್ಸಿಗೆ ನೋವು ಕೊಡಬೇಕಾಗ್ಲಿ, ಅವರನ್ನು ಜಾತಿ ನೋಡಿ ಮಾತಾಡೋದಾಗ್ಲಿ ಮಾಡಿಲ್ಲ. ಅವರು ವಿರೋಧ ಪಕ್ಷದ ನಾಯಕರು ಖಂಡಿಸುವಂಥ ಬರದಲ್ಲಿ ಬಾಯಿಂದ ಏನಾದರೂ ಶಬ್ದಗಳು ಬಂದರೆ ಅದನ್ನು ವಿಷಾದ ವ್ಯಕ್ತಪಡಿಸ್ತೀವಿ ಅಂತ ಹೇಳಿದ್ದಾರೆ. ಆದರೆ ನೀವೇನು ಮಾಡ್ತಾ ಇದ್ದೀರಿ? ಇವತ್ತು ರವಿಕುಮಾರ್ ಅವರು ಹೇಗೆ ಬಂದರು ಗೊತ್ತಾ ನಿಮಗೆ? ಅವರು ಕೂಡ ಬಡತನದಲ್ಲಿ ಹುಟ್ಟು ಬೆಳೆದಂಥ ಹಿಂದುಳಿದ ವರ್ಗದ ಕೂಲಿ ಸಮಾಜದ ನಾಯಕರಾಗಿ ಇವತ್ತು ಮೇಲೆ ಬಂದಿದ್ದಾರೆ. ಅವರು ಗೋಲ್ಡನ್ ಸ್ಪೂನ್ ಇಟ್ಕೊಂಡು ಬಂದಂಥವ್ರಲ್ಲ. ಪ್ರಿಯಾಂಕಾ ಖರ್ಗೆ ಅವರೇ ಹಿಂದುಳಿದ ವರ್ಗದವ್ರನ್ನ, ದಲಿತರನ್ನ ಈ ರೀತಿ ನೀವು ಮೇಲೆ ಬರೋದನ್ನು ಸಹಿಸೋದಿಲ್ವಲ್ಲ, ಇದು ನಿಮಗೆ ಗೌರವ ಕೊಡೋಂಥದ್ದಲ್ಲ. ಪೊಲೀಸರು ಎಷ್ಟು ಕೇಸ್ಗಳಿಗೆ ನೀವು ನನ್ನದನ್ನೇ ಹೇಳಿದ್ನಲ್ಲ, ನಮ್ಮ ಒಬ್ಬ ಜಿಲ್ಲಾಧ್ಯಕ್ಷ ಶಾಸಕರನ್ನ ಮರ್ಡರ್ಗೆ ಸುಪಾರಿ ಕೊಟ್ಟರೆ ಅವ್ರ ಮೇಲೆ FIR ಆಗೋದಿಲ್ಲ, ಕೇಸ್ ತಗೊಳ್ರಿ ಅಂದರೆ. ಮತ್ತೆ ನಾವು ಕೋರ್ಟಿಗೆ ಹೋಗಿ FIR ಮಾಡಬೇಕಾಯ್ತು. ಇಲ್ಲಿ ಆ ಮಹಾನುಭಾವ ನಮ್ಮ ಕಮಿಷನರ್ ಮತ್ತು SP ಅವರು ಎಲ್ಲಿದ್ದಾರೆ ನಮ್ಗೆ ಗೊತ್ತಿಲ್ಲ. ಇಂಥ ಕೇಸ್ಗಳು ಬೇಗ ಆಗುತ್ತೆ. ನಿಜವಾಗಿ ಎಷ್ಟು ಜನ ಏನೇನು ಕೇಸ್ಗಳಾಗ್ತಾ ಇದ್ದಾವೆ, ವರದಕ್ಷಿಣೆ ಸಲುವಾಗಿ ಕೇಸ್ಗಳಾಗ್ತಾ ಇದ್ದಾವೆ, ಕಿಡ್ನಾಪ್ಗಳಾಗ್ತಾ ಇದ್ದಾವೆ. ಏನ್ರಿ, ಮೈನರ್ ಏಜ್ ಇದ್ದಂಥ ಹೆಣ್ಮಕ್ಳನ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ. ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡ್ಯಾರ, ನಾವು ಮಾತಾಡಿದ್ದೀವಿ. ಚಲೋ ಎಲ್ಲರೂ ಇಲ್ಲ ಸರ್, ಯಾರೋ ಒಬ್ರು ನೋಡ್ರಿ, ಒಬ್ಬೊಬ್ಬರು ಒಂದೊಂದು ವಿಷಯಗಳು ಮಾತಾಡ್ತಾರೆ. ಎಲ್ಲರೂ ಒಂದೇ ವಿಷಯ ಮಾತಾಡಿದ್ರೆ 12 ಗಂಟೆ ಅಲ್ಲೇ ಪ್ರತಿಭಟನೆ ಮಾಡಿದ್ರು ಮುಗಿಯೋದಿಲ್ಲ. ಸರ್ ದಯವಿಟ್ಟು ತಾವು ಕೇಳ್ಕೊಳ್ರಿ ಅಣ್ಣ, ಒಬ್ಬೊಬ್ಬರು ಒಂದೊಂದು ವಿಷಯದ ಬಗ್ಗೆ ಮಾತಾಡಬೇಕಾಗತ್ತೆ. ಇರೋ 2-3 ಗಂಟೆನಲ್ಲಿ ಎಲ್ಲ ವಿಷಯಗಳನ್ನು ಮಾತಾಡಿ ಮುಗಿಸ್ಬೇಕು. ಮಳೆಗಾಲ ಇದೆ, ರಸ್ತೆ ಮಧ್ಯದಲ್ಲಿ ನಿಂತಿದ್ದೀವಿ, ಹಂಗಾಗಿ ಒಬ್ಬೊಬ್ಬರ ಬಗ್ಗೆ ಮಾತಾಡ್ತಾರೆ. ನಾನು ಈಗ ಹೇಳ್ತಾ ಇದ್ದೀನಲ್ಲ, ಅಂಬಾರಾಯ SP ಅಣ್ಣನವ್ರ ಬಗ್ಗೆ, ಅವ್ರ ಮೇಲೆ ಹಲ್ಲೆ ಆದವ್ರನ್ನ ತಕ್ಷಣ ಅರೆಸ್ಟ್ ಮಾಡಬೇಕು, ಅವ್ರ ಮೇಲೆ FIR ಮಾಡಬೇಕು ಅಂತೇಳಿ ಮೊನ್ನೆ ರವಿಕುಮಾರ್ ಅವರು ಅದ್ರ ಒಂದು ದಿವಸ ಮೊದಲು ನಮ್ಮ ಇದರಲ್ಲಿ ಪತ್ರಿಕಾಗೋಷ್ಠಿ ಮಾಡಿದರು. ಅವರು ಅಂತ ಅಲ್ಲ, ಒಂದೊಂದು ವಿಧ ಇರುತ್ತೆ. ಆದರೂ ಕೂಡ ಆಡಳಿತ ಪಕ್ಷದವ್ರಿಗೆ ಸಹನೆ ಇರಬೇಕು. ವಿರೋಧ ಪಕ್ಷದವ್ರು ಹೇಳುವಂಥ ಏನು ಸಲಹೆಗಳಿದೆ ಅದನ್ನು ಕೇಳಿಸ್ಕೋಬೇಕು. ಎಷ್ಟ್ರಿ ಇಲ್ಲಿ ಮಳೆ ಬಂದು ಬೆಳೆ ಹಾಳಾಗಿದೆ, ಕೃಷಿ ಏನು ಮಾಡ್ತಾ ಇದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅದನ್ನು ಪ್ರಶ್ನೆ ಮಾಡಬಾರ್ದು. ಹಂಗಿದ್ರೆ ಹಾಗಿದ್ರೆ ಪ್ರಿಯಾಂಕಾ ಖರ್ಗೆ ಅವರಿಗೂ ನಾವು ಅದನ್ನೇ ಹೇಳ್ತಾ ಇದ್ದೀವಿ, ಅವರ ಹಿಂಬಾಲಕರಿಗೆ ನಂಬ್ಕೊಂಡ್ರೆ ಅವ್ರದ್ದು ರಾಜಕೀಯ ಭವಿಷ್ಯ ತೂಗುಯ್ಯಾಲೆಯಲ್ಲಿ ಕೂಡ್ಕೊಳ್ಳುತ್ತೆ. ದೊಡ್ಡ ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು, ಆಗ್ಲಿಕ್ಕಾಗಿಲ್ಲ. ಈಗ ಸಣ್ಣ ಖರ್ಗೆ ಅವರಿಗೆ ಆಗ್ಲಿಕ್ಕೆ ಅವಕಾಶ ಇದೆ ಅಂತ ಹಿಂಬಾಲಕರು ಹೇಳ್ತಾ ಇದ್ದಾರೆ. ಆದರೆ ಗುಲ್ಬರ್ಗಾದವರೊಬ್ಬರು ಮುಖ್ಯಮಂತ್ರಿ ಯಾವುದೇ ಪಾರ್ಟಿಯವರಾದರೆ ನಾವು ಸ್ವಾಗತ ಮಾಡ್ತೀವಿ ರೀ. ಆದರೆ ಈ ರೀತಿ ಅವ್ರ ಹಿಂಬಾಲಕರ ಮಾತುಗಳಿಗೆ ಕಟ್ಟುಬಿದ್ದು, ಈ ರೀತಿಯ ಇಲ್ಲೀಗಲ್ ಕೆಲಸಗಳಿಗೆ ಸಪೋರ್ಟು, ಈ ರೀತಿಯ ಪ್ರಕರಣಗಳು ದಾಖಲು ಯಾವುದು ನಿಜ ದಾಖಲಾಗಬೇಕಾದಂಥ ಕೇಸ್ಗಳನ್ನು ಮುಚ್ಚಿ ಹಾಕುವಂಥದ್ದು, ಸುಳ್ಳು ಕೇಸ್ಗಳನ್ನು ಮಾಡುವಂಥದ್ದು, ಇದನ್ನು ನಿಲ್ಲಿಸದೇ ಇದ್ದರೆ ಈ ಖರ್ಗೆ ಅವರು ಕೂಡ ಜೀವನದಲ್ಲಿ ಮುಖ್ಯಮಂತ್ರಿ ಆಗೋದಿಲ್ಲ. ಅವಮಾನ ಆಯಿತು ಬಿಡಿ, ಅದ್ರ ಜೊತೆಗೆ ಇಲ್ಲಿ ನಡೆಸ್ತಾ ಇರುವಂಥ ಜಿಲ್ಲಾಡಳಿತಕ್ಕೆ ಅವಮಾನ. ಈ ರೀತಿ ಸುಳ್ಳು ಕೇಸ್ಗಳಿಗೆ ಅವಕಾಶ ಮಾಡಿಕೊಟ್ರೆ ಮರ್ಯಾದೆ ಉಳಿಸ್ಕೋಬೇಕು. ಎಲ್ಲ ಆಗತ್ತೆ ರೀ. ನಮ್ಮ ಸೇಡಂನಲ್ಲಿ ಒಬ್ಬ ವ್ಯಕ್ತಿ ಫೋನ್ನಲ್ಲಿ ಮಾತಾಡಿ ನಮ್ಮ ಈ ರೀತಿ ಆಗಿದೆ, ಆತ್ಮಹತ್ಯೆಗೆ ನಾನು ಕಾರಣ ಅಂದರು. ಸೇಡಂ ಬಂದ್ ಮಾಡಿದ್ವಿ, ಹೋರಾಟಾಯ್ತು. ಏನ್ರಿ ಜಿಲ್ಲೆನಲ್ಲಿ ಆದರೂ ಕೊಡ್ತೀವಿ.
ಸ್ಥಳೀಯ ಮಟ್ಟದ ಎಲ್ಲ ಪ್ರಾಬ್ಲಮ್ಗಳಿಗೂ ಅಣ್ಣ, ಅದಕ್ಕೆ ನಾವು ನಿಮ್ಗೆ ವಿನಂತಿ ಮಾಡ್ತೀವಿ ಮಾಧ್ಯಮ ಸ್ನೇಹಿತರಿಗೆ, ನಮ್ಮಿಬ್ಬರು ಜಿಲ್ಲಾಧ್ಯಕ್ಷರದು ನಂಬರ್ ಕೊಡ್ತೀವಿ, ನೀವು ಅವಾಗವಾಗ ಸಲಹೆಗಳು ಕೊಡ್ರಿ ಹೋರಾಟ ಮಾಡಲಿಕ್ಕೆ ಜೊತೆಗೆ ಸೇರೋಣ. ಅಲ್ಲಣ್ಣ ನೋಡಿ, ಯಾವಾಗಲೂ ಆಡಳಿತ ಪಕ್ಷವನ್ನು ವಿರೋಧಿಸಬೇಕಾದಂಥ ಸಂದರ್ಭದಲ್ಲಿ, ಅದನ್ನು ದಾರಿಗೆ ತರಬೇಕಾದಂಥ ಸಂದರ್ಭದಲ್ಲಿ ಎರಡು ಅಂಗಗಳು ಭಾಳ ಮುಖ್ಯ. ಒಂದು ವಿರೋಧ ಪಕ್ಷ, ಇನ್ನೊಂದು ಮಾಧ್ಯಮ. ಎರಡೂ ಜೊತೆಗೂಡಿದರೆ ಒಳ್ಳೆ ರೀತಿಯ ವಿರೋಧ ಮಾಡಲಿಕ್ಕೆ ಸಾಧ್ಯ ಇದೆ, ಅದನ್ನು ಸರಿದಾರಿಗೆ ತರಲಿಕ್ಕೆ ಸಾಧ್ಯ ಇದೆ. ಮಣಿಕಂಠ ನೀಲ್ಕಂಠನ ಹೇಳಿಕೆಗಳು ಅಣ್ಣ, ಮಣಿಕಂಠ ನೀಲ್ಕಂಠನ ಹೇಳಿಕೆಗಳು ನಮ್ಗೆ ಗೊತ್ತಿಲ್ಲ, ನಾವು ನೋಡಿಲ್ಲ, ಯಾವ ಪತ್ರಿಕೆಗಳಲ್ಲೂ ಬಂದಿಲ್ಲ. ಯಾವ ಪೇಪರ್ ನೋಡೋಣ, ನಾವು ಟಿವಿ ನೋಡ್ತೀವಿ, ಕೇಳ್ರಿ, ನಾವು ಟಿವಿ ನೋಡ್ತೀವಿ, ನಾವು ಪೇಪರ್ ಓದ್ತೀವಿ, ಯಾವ ಟಿವಿನಲ್ಲಿ ಬಂದಿದೆ, ಯಾವ ಪತ್ರಿಕೆನಲ್ಲಿ ಬಂದಿದೆ ನಾವು ನೋಡೇ ಇಲ್ಲ. ಆ ಕೇಸ್ ಬಗ್ಗೆ ಧ್ವನಿ ಎತ್ತಿದ್ದೀವಿ.